ಓಕೆ, ಮತ್ತೆ ತಮಗೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ತಮಗೆಲ್ಲರಿಗೂ ಸ್ವಾಗತ ಮಾಡ್ಕೋತಾ ಇದ್ದೀನಿ. ಸೊ ನಾನು ಹೀಗೆ ಜಸ್ಟ್ ಯೂಟ್ಯೂಬ್ ನೋಡ್ತಿರುವಾಗ ಒಂದು ವಿಡಿಯೋಸ್ನ ನೋಡಿದೆ. ನಾನು ಆ ವಿಡಿಯೋಸ್ನ ಏನಿತ್ತಪ್ಪ ಅಂದರೆ, ಟೈಟಲ್ ಏನು ಕೊಟ್ಟಿದ್ರು ಅಂದರೆ ಕಂಪ್ಲೀಟ್ ಸಿಲೆಬಸ್ ಇಂದ ಒನ್ ವಿಡಿಯೋ ಅಂತ ಹೆಡ್ಡಿಂಗು. ಕೆಳಗಡೆ ನಾನು ಜಸ್ಟ್ ಟೈಮ್ ನೋಡಿದೆ, ಎಷ್ಟಿತ್ತಪ್ಪ ಅಂದರೆ ಮಿನಿಮಮ್ ಒಂದು 4.5 ತಾಸು. ಸೊ ಅಷ್ಟು 4.5 ತಾಸಿನ ಒಂದು ಕ್ಲಾಸ್ನ ಕೆಳಗೆ ಸಾಧ್ಯ ಆಗುತ್ತೆ. ಬಟ್ ಸದ್ಯದ ಒಂದು ಕಂಡೀಷನಲ್ಲಿ ಜಸ್ಟ್ ನೀವು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ, ಹೌದಲ್ಲ? ಸೊ ನಿಮಗೆ ಚಾಪ್ಟರ್ ವೈಸು ಸಿಲೆಬಸ್ ಬೇಕು. ಸೊ ಹೀಗಾಗಿ ಚಾಪ್ಟರ್ ವೈಸ್ ನೀವೇನಾದರೂ ನೋಡ್ತಾ ಹೋದರೆ ಡೈಲಿ ಇವತ್ತಿನ ಒಂದು ಸಪೋಸ್ ನೀವು ವಿಜ್ಞಾನ ಒಂದು ಸೈನ್ಸ್ ಸಿಲೆಬಸ್ನ ತೊಗೊಂಡ್ರೆ, ಸೊ ಡೈಲಿ ಸೈನ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಗಂಟೆ ಅಥವಾ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆವರೆಗೂ ಒಂದು ಕ್ಲಾಸ್ನ ನೀವು ಕೇಳೋ ಕೆಪಾಸಿಟಿ ನಿಮ್ಮಲ್ಲಿ ಇರುತ್ತೆ. ಸೊ ಕಂಟಿನ್ಯೂಸ್ ಆಗಿ ನೀವು ಏನಾದರೂ 4 ಗಂಟೆ ಕೂತ್ಕೊಂಡು ಪೂರ್ತಿಯಾದ ಒಂದು ಸಿಲೆಬಸ್ ನೋಡಿದ್ರೆ ನಿಮಗೆ ಬೋರಿಂಗ್ ಆಗುತ್ತಲ್ವಾ? ಸೊ ಹೀಗಾಗಿ ನನಗದು ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಸೊ ಅಷ್ಟೇ, ನಮಗೂ ಬರುತ್ತೆ 4 ಗಂಟೆ ತೊಗೊಳಕ್ಕೆ, ಬಟ್ ಅದು ಸರಿ ಅನ್ನಿಸ್ತಾ ಇಲ್ಲ. ಸೊ ಹೀಗಾಗಿ ನಾನು ಅದನ್ನು ತಗೊಳ್ಳೋದಿಲ್ಲ, ಆ ತಪ್ಪು ನಾನು ಮಾಡೋದಿಲ್ಲ. ಸೊ ತೊಗೋತೀನಿ ನಾನು 1 ಗಂಟೆ 1.5 ಗಂಟೆ 2 ಗಂಟೆವರೆಗೂ ತೊಗೋತೀನಿ ಕ್ಲಾಸ್, ಬಟ್ ಸದ್ಯಕ್ಕೆ ತೊಗೊಳ್ಳೋದಿಲ್ಲ. ಯಾಕಂದರೆ ನಮಗೆ ಮೊದಲು ಚಾಪ್ಟರ್ ಸಿಲೆಬಸ್ ನೋಡ್ಕೋಬೇಕಾಗುತ್ತೆ. ಯಾವ ಒಂದು ಚಾಪ್ಟರ್ನಲ್ಲಿ ಎಷ್ಟು ಸಿಲೆಬಸ್ ಇದೆ, ಅಥವಾ ಈಗ ಫಿಸಿಕ್ಸ್ ತೊಗೊಂಡ್ರೆ ಯಾವ್ಯಾವ ಚಾಪ್ಟರ್ ಬರುತ್ತೆ, ಎಷ್ಟು ನಮ್ಗೆ ಸ್ಟಡಿ ಮಾಡಬೇಕು, ಹೌದಲ್ಲ? ಸೊ ನೀವೇನಾದರೂ ಅದನ್ನ ಬಿಟ್ಟು ಡೈರೆಕ್ಟ್ಲಿ ಪೂರ್ತಿಯಾಗಿ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಒಂದೇ ವಿಡಿಯೋದಲ್ಲಿ ಒಂದು 4ರಿಂದ 4.5 ಗಂಟೆ ಏನಾದರೂ ನೋಡಿದ್ರೆ ನಿಮ್ಗೆ ಬೋರ್ ಆಗುತ್ತಲ್ಲ, ಹೌದಾ? ಎಸ್ ಆರ್ ನೋ ಅನ್ನೋರು ಕೆಳಗಡೆ ಕಾಮೆಂಟ್ ಹಾಕಿ, ಬೋರಿಂಗ್ ಆಗುತ್ತೋ ಇಲ್ವಾ ಅಂತ 4.5, ಹೌದಾ? ಓಕೆ, ಅದು ಯಾವಾಗ ತೊಗೋಬೇಕಂದ್ರೆ ಯಾವಾಗ ನಾವು ರಿವಿಷನ್ನ ಮಾಡ್ತೀವಿ, ಅದು 4.5 ಗಂಟೆ ಅಂದ್ರೆ ಸಾಧ್ಯನೇ ಇಲ್ಲ. ಯಾರ ಕೈಯಿಂದನೂ ಅಥವಾ ಯಾರಿಂದನೂ ಅಷ್ಟು ಕೊಡೋಕ್ಕೆ ಸಾಧ್ಯನೇ ಇಲ್ಲ. 1 ಗಂಟೆ ಕುಂಡಿರ್ಬೋದು, ಅದಲ್ಲ ಕ್ಲಾಸ್ ಕೇಳುತ್ತಾ. ಸೊ ಹೀಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಚಾಪ್ಟರ್ ವೈಸು ಒಂದು ಸಿಲೆಬಸ್ಸು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಇಷ್ಟ ಇದ್ದವರು ನೋಡ್ಬೋದು, ಇಲ್ಲಾಂದರೆ ಬಿಡ್ಬೋದು. ಓಕೆ, ಇಲ್ಲಿವರೆಗೂ ನಾವು ನಿಮಗೆ ಹೇಳಿದಾಗೆ ಒಂದು 5 ಚಾಪ್ಟರ್ದ ಫಿಸಿಕ್ಸ್ ಸಂಬಂಧಪಟ್ಟಂಗೆ 5 ಚಾಪ್ಟರ್ದ ಒಂದು ಮಾದರಿಯ ಪ್ರಶ್ನೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಯಾರ್ಯಾರು ನಮ್ಮ ಸ್ನೇಹಿತರು ಕರ್ನಾಟಕ TET ತಯಾರು ಮಾಡ್ತಾ ಇದ್ರು, PDO, PA, PSI, FDA, ಅದ್ರ ಬಿಟ್ಟರೆ ಲ್ಯಾಂಡ್ ಸರ್ವೇಯರ್ ಕೂಡ ಜಸ್ಟ್ ಬಂದಿದೆ, ಅದ್ರ ಕೂಡ ಒಂದು ಅಧಿಸೂಚನೆ ಆಗಿದೆ ಆಲ್ರೆಡಿ. ಅದರ ಒಂದು ಅಪ್ಲಿಕೇಶನ್ ಕೂಡ ಬಿಟ್ಟಿದ್ದಾರೆ. ಸೊ ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ. ಸೊ ಯಾರ್ಯಾರು ಈ ಎಕ್ಸಾಮನ್ನು ತಯಾರು ಮಾಡ್ತಾಯಿದ್ರು, ಸೊ ಅವರಿಗೋಸ್ಕರನೇ ಈ ಒಂದು ಕ್ಲಾಸ್ನ ವಿಡಿಯೋಸ್ಗಳು ನಾನು ನಿಮಗೆ ಟೋಟಲ್ ಆಗಿ ಕೊಡ್ತಾ ಇದ್ದೀವಿ. ಓಕೆ, ಇಲ್ಲಿವರೆಗೂ ಲಾಸ್ಟ್ ಒಂದು ಕ್ಲಾಸ್ನಲ್ಲಿ ನಾನು ನಿಮಗೆ ಯಾವ ಚಾಪ್ಟರ್ ನಿಮಗೆ ಸ್ಟಡಿ ಕೊಟ್ಟಿದ್ದೆ, ನಾನು ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಈ ಒಂದು ಚಾಪ್ಟರ್ದ ಒಂದು ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ, ಹೌದಾ? ಇದ್ರ ಬಿಟ್ಟರೆ ನಿಮಗೆ ಕೆಮಿಸ್ಟ್ರಿ ಕೂಡ ನಾವು ಆಲ್ರೆಡಿ ಒಂದು 15 ಚಾಪ್ಟರ್ದ ಒಂದು ಮಾದರಿಯ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡಿದ್ದ ಒಂದು ವಿಡಿಯೋಸ್ ಕ್ಲಾಸ್ನ ಕೊಟ್ಟಿದ್ದೀವಿ. ಅದು ಕೆಳಗಡೆ ಲಿಂಕ್ನಲ್ಲಿರುತ್ತೆ, ಅಲ್ಲಿ ಹೋಗಿ ತಾವು ಅದನ್ನು ನೋಡ್ಬೋದು. ಇಲ್ಲಾಂದರೆ ಪ್ಲೇಲಿಸ್ಟ್ ಇದೆ ನಮ್ಮದು ಸೆಪ್ರೇಟಾಗಿ, ಪ್ರತಿಯೊಂದು ಎಕ್ಸಾಮ್ ಪ್ಲೇಲಿಸ್ಟ್ ಮಾಡಿದ್ದೀನಿ. ಸೊ ಅಲ್ಲಿ ಹೋಗಿ ತಾವು ಆ ವಿಡಿಯೋಸ್ಗಳನ್ನು ನೋಡ್ಕೋಬಹುದು. ಇನ್ನು ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಸೆಮಿ ಕಂಡಕ್ಟರ್ ಬಗ್ಗೆ ಮತ್ತು ಒಂದು ಚಾಪ್ಟರ್ ಇದೆ. ಆಲ್ರೆಡಿ ನಾವು ಕೆಮಿಸ್ಟ್ರಿನಲ್ಲಿ ಮೆಟಲ್ಸು, ನಾನ್ ಮೆಟಲ್ಸು, ಸೆಮಿ ಕಂಡಕ್ಟರ್ ಅಂತ ಒಂದು ಚಾಪ್ಟರ್ ನೋಡಿದ್ದೀವಿ. ಬಟ್ ಆ ಕೆಮಿಸ್ಟ್ರಿನಲ್ಲಿ ನಾವು ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಬಗ್ಗೆ ಜಾಸ್ತಿ ಸ್ಟಡಿನ ಮಾಡಿದ್ವಿ. ಸೊ ಸೆಮಿ ಕಂಡಕ್ಟರ್ ಬಗ್ಗೆ ಯಾವುದೇ ರೀತಿ ಜಾಸ್ತಿ ಸ್ಟಡಿನೇ ನಾವು ಮಾಡಿಲ್ಲ, ಹೌದಲ್ಲ? ಸೊ ಹೀಗಾಗಿ ನಾವು ಇವತ್ತಿನ ಒಂದು ಕ್ಲಾಸ್ನಲ್ಲಿ ಈ ಒಂದು ಸೆಮಿ ಕಂಡಕ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳು ಯಾವ್ಯಾವ ಥರ ಬರುತ್ತೆ ಅದ್ರ ಬಗ್ಗೆ ನಾವು ಇವತ್ತು ಒಂದು ಸ್ಟಡಿನ ಮಾಡುವ. ಓಕೆ.